ಹಲೋ ಚಾಂಪಿಯನ್ಸ್, ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಟು ಬಿ ಪಿ ವರ್ಲ್ಡ್ ಯೂಟ್ಯೂಬ್ ಚಾನಲ್. ಇವತ್ತಿನ ವಿಷಯ ವರ್ಲ್ಡ್ ಜಿಯೋಗ್ರಫಿ ಬಗ್ಗೆನೇ. ಅದರಲ್ಲಿ ವಿಶೇಷವಾಗಿ ಆಸ್ಟ್ರೇಲಿಯಾ ಖಂಡವನ್ನು ತೆಗೆದುಕೊಳ್ಳೋಣ. ಹಿಂದಿನ ಅಧ್ಯಯನದಲ್ಲಿ ಯುರೋಪ್ ಖಂಡದ ಬಗ್ಗೆ ಅಧ್ಯಯನ ಮಾಡಿದ್ವಿ. ಯುರೋಪ್ ಖಂಡದ ತದನಂತರ ಈಗ ಆಸ್ಟ್ರೇಲಿಯಾ ಖಂಡ. ಇದೊಂದು ಚಿಕ್ಕ ವಿಷಯ ನಿಮ್ಮ ಮುಂದೆ ಹಂಚಲಿಕ್ಕೆ ಇಷ್ಟಪಡ್ತೀನಿ. ಮೊದಲನೇದಾಗಿ ಆಸ್ಟ್ರೇಲಿಯಾ ಖಂಡವನ್ನು ಮರುಭೂಮಿಗಳ ಭೂಖಂಡ ಅಂತ ಕರೀತಾರೆ. ಎರಡನೇದಾಗಿ ಆಸ್ಟ್ರೇಲಿಯಾ ಖಂಡವನ್ನು ಕಾಂಗ್ರೋಗಳ ನಾಡು ಅಂತ ಕರೀತಾರೆ. ಅತಿ ಹೆಚ್ಚು ಕಾಂಗ್ರೋಗಳು ಆಸ್ಟ್ರೇಲಿಯಾ ಖಂಡದಲ್ಲಿ ಕಂಡು ಬರ್ತವೆ, ಆದ ಕಾರಣ ಕಾಂಗ್ರೋಗಳ ನಾಡು ಅಂತ ಕರೀತಾರೆ. ಮುಂದೆ ಆಸ್ಟ್ರೇಲಿಯಾವನ್ನ ರಿಂಗ್ ಆಫ್ ಫೈರ್ ಅಂತ ಕರೀತಾರೆ. ನೀವು ಕೇಳ್ಬೋದು, ಇದು ಏನಿದೆ ರಿಂಗ್ ಆಫ್ ಫೈರ್ ಅಂತ ಹೇಳಿ. ಟೋಟಲಿ ರಿಂಗ್ ಆಫ್ ಫೈರ್ ಅಂತ ಎಷ್ಟು ಖಂಡಗಳು ಸೇರ್ತಾವಂದ, ಒಂದು ಆಸ್ಟ್ರೇಲಿಯಾ, ಒಂದು ಏಷ್ಯಾ, ಇನ್ನೊಂದು ದಕ್ಷಿಣ ಅಮೆರಿಕ, ಉತ್ತರ ಅಮೆರಿಕ. ಯಾಕೆಂದ್ರೆ ರಿಂಗ್ ಆಫ್ ಫೈರ್ ಅಂದ್ರೆ ಈ ಪೆಸಿಫಿಕ್ ಸಾಗರ ಏನಿದೆಯಲ್ಲ, ಈ ಪೆಸಿಫಿಕ್ ಸಾಗರದ ತೀರವನ್ನು ಹೊಂದಿಕೊಂಡಿರೋ ಖಂಡವನ್ನು ರಿಂಗ್ ಆಫ್ ಫೈರ್ ಅಂತ ಕರೀತಾರೆ. ಆದ ಕಾರಣ ಆಸ್ಟ್ರೇಲಿಯಾ ಕೂಡ ರಿಂಗ್ ಆಫ್ ಫೈರ್ ಅಂತ ಕರೀತಾರೆ. ತದನಂತರ ಆಸ್ಟ್ರೇಲಿಯಾ ಬಗ್ಗೆ ಅಧ್ಯಯನ ಮಾಡ್ತಾ ಬಂದಾಗ ನಾವು ಎಲ್ಲ ಖಂಡಗಳ ಬಗ್ಗೆ ಅಧ್ಯಯನ ಮಾಡಿದಾಗ ಗಡಿ ಖಂಡಗಳು ನೋಡ್ಕೊಂಡಿವಿ, ಜಲಸಂಧಿಗಳು ನೋಡ್ಕೊಂಡಿವಿ. ಅದೇ ರೀತಿಯಾಗಿ ಆಸ್ಟ್ರೇಲಿಯಾ ಖಂಡದಿಂದ ಗಡಿ ಖಂಡಗಳು ಮತ್ತು ಜಲಸಂಧಿಯನ್ನು ನೋಡ್ಕೊಳ್ಳೋಣ. ಏಷ್ಯಾ ಮತ್ತು ಆಸ್ಟ್ರೇಲಿಯಾ, ಇದು ಏಷ್ಯಾ ಖಂಡ, ಇದು ಆಸ್ಟ್ರೇಲಿಯಾ ಖಂಡ. ಏಷ್ಯಾ ಮತ್ತು ಆಸ್ಟ್ರೇಲಿಯಾವನ್ನು ಬೇರ್ಪಡಿಸುವ ಜಲಸಂಧಿ ಯಾವುದಂದ್ರೆ ನ್ಯೂಗಿನಿ ಜಲಸಂಧಿ ಈ ಭಾಗದಲ್ಲಿ ಕಂಡು ಬರುತ್ತೆ. ನ್ಯೂಗಿನಿ ಜಲಸಂಧಿ ಇದೇನು ಪಪುವಾ ನ್ಯೂಗಿನಿ ಐತಲ್ಲ, ಈ ಭಾಗದಲ್ಲಿ ನ್ಯೂಗಿನಿ ಜಲಸಂಧಿ ಕಂಡು ಬರುತ್ತೆ. ಇದು ಏಷ್ಯಾ ಮತ್ತು ಆಸ್ಟ್ರೇಲಿಯಾ ಖಂಡವನ್ನ ಬೇರ್ಪಡಿಸುತ್ತೆ. ತದನಂತರ ಆಸ್ಟ್ರೇಲಿಯಾ ಮತ್ತು ನ್ಯೂಗಿನಿ, ಜಸ್ಟ್ ಒಂದು ಪಪುವಾ ನ್ಯೂಗಿನಿ ಅಂತ ದೇಶ ಕಂಡು ಬರುತ್ತೆ ಇಲ್ಲಿ ನಮ್ಮ ಏಷ್ಯಾ ಖಂಡದಲ್ಲಿ. ಆ ಪಪುವಾ ನ್ಯೂಗಿನಿ ದೇಶ ಮತ್ತು ಆಸ್ಟ್ರೇಲಿಯಾ ಖಂಡ ನಡುವೆ ಒಂದು ಜಲಸಂಧಿ ಕಂಡು ಬರುತ್ತೆ. ಈ ಭಾಗದಲ್ಲಿ ಇಲ್ಲಿ ಜಲಸಂಧಿ ಕಂಡು ಬರುತ್ತೆ. ಯಾವುದಂದ್ರೆ ಟೊರೆಸ್ ಜಲಸಂಧಿ ಕಂಡು ಬರುತ್ತೆ. ಅದು ಪಪುವಾ ನ್ಯೂಗಿನಿ ಮತ್ತು ಆಸ್ಟ್ರೇಲಿಯಾ ಖಂಡದಲ್ಲಿ ಕಂಡು ಬರುತ್ತೆ. ಮತ್ತು ಮುಂದಿನ ಒಂದು ಜಲಸಂಧಿ ಈ ಕೆಳಭಾಗದಲ್ಲಿ ಆಸ್ಟ್ರೇಲಿಯಾದ ದಕ್ಷಿಣ ಭಾಗದಲ್ಲಿ, ಇದು ಆಸ್ಟ್ರೇಲಿಯಾ ದೇಶ, ಇಲ್ಲೊಂದು ತಾಸ್ಮೇನಿಯಾ ಅಂತ ಕಂಡು ಬರುತ್ತೆ, ತಾಸ್ಮೇನಿಯಾ ಕಂಟ್ರಿ. ಈ ತಾಸ್ಮೇನಿಯಾ ಮತ್ತು ಆಸ್ಟ್ರೇಲಿಯಾ ಖಂಡವನ್ನ ಬೇರ್ಪಡಿಸುವ ಜಲಸಂಧಿ ಯಾವ್ದಂದ್ರ ಬಾಸ್ ಜಲಸಂಧಿ. ಬಾಸ್ ಜಲಸಂಧಿ ತಾಸ್ಮೇನಿಯಾ ಮತ್ತು ಆಸ್ಟ್ರೇಲಿಯಾ ಖಂಡವನ್ನ ಬೇರ್ಪಡಿಸುತ್ತದೆ. ತದನಂತರ ಆಸ್ಟ್ರೇಲಿಯಾದ ಆಗ್ನೇಯ ಭಾಗಕ್ಕೆ ಬಂದಾಗ ಇಲ್ಲಿ ನ್ಯೂಜಿಲೆಂಡ್ ದೇಶ ಕಂಡು ಬರುತ್ತೆ. ನ್ಯೂಜಿಲೆಂಡ್ ದೇಶ, ಈ ಉತ್ತರ ನ್ಯೂಜಿಲೆಂಡ್ ಮತ್ತು ದಕ್ಷಿಣ ನ್ಯೂಜಿಲೆಂಡ್ ಅನ್ನು ಬೇರ್ಪಡಿಸುವ ಜಲಸಂಧಿ ಕುಕ್ ಜಲಸಂಧಿ ಈ ಭಾಗದಲ್ಲಿ ಕಂಡು ಬರುತ್ತೆ. ಈ ಭಾಗ ಕುಕ್ ಜಲಸಂಧಿ, ಇದು ಉತ್ತರ ನ್ಯೂಜಿಲೆಂಡ್ ಮತ್ತು ದಕ್ಷಿಣ ನ್ಯೂಜಿಲೆಂಡ್ ಅನ್ನು ಬೇರ್ಪಡಿಸುತ್ತೆ. ತದನಂತರ ಆಸ್ಟ್ರೇಲಿಯಾ ಖಂಡದ ಬಗ್ಗೆ ಇನ್ನೊಂದಿಷ್ಟು ಅಧ್ಯಯನ ಮಾಡೋಣ. ಆಸ್ಟ್ರೇಲಿಯಾ ಖಂಡ ಸುಮಾರು 65,000 ವರ್ಷಗಳಷ್ಟು ಹಿಂದಿನದು. ಆಸ್ಟ್ರೇಲಿಯಾ ಖಂಡ ಈ 65,000 ವರ್ಷಗಳಷ್ಟು ಹಿಂದಿನದು. ಈ ಖಂಡವನ್ನು ಸಂಶೋಧನೆ ಮಾಡಿದವರು ಮತ್ತು ಯಾವ ವರ್ಷದಲ್ಲಿ ಈ ಖಂಡವನ್ನು ಸಂಶೋಧನೆ ಮಾಡಿದರು ಅದನ್ನು ಕೂಡ ತಿಳ್ಕೊಳ್ಳೋಣ. ಮೊದಲನೇದಾಗಿ ಹೇಳ್ಬೇಕಾದ್ರೆ ಆಸ್ಟ್ರೇಲಿಯಾ ಖಂಡವನ್ನು ಸುಮಾರು ಕ್ರಿಸ್ತಕ 1770ರಲ್ಲಿ ಕ್ಯಾಪ್ಟನ್ ಜೇಮ್ಸ್ ಕುಕ್ ಎಂಬಾತನು ಪೂರ್ವ ಕರಾವಳಿಗೆ ಬಂದು ಇಳಿತಾನ. ಮೊದಲಿಗೆ ಬಂದು ಇಳಿದ ಕರಾವಳಿ ಅಂದ್ರೆ ಪೂರ್ವ ಕಾಲದಲ್ಲಿ. ಈ ಪೂರ್ವ ಕರಾವಳಿ ಏನಿದೆಯಲ್ಲ, ಈ ಭಾಗದಲ್ಲಿ ಬಂದಿಳಿದು ಆಸ್ಟ್ರೇಲಿಯಾ ಖಂಡದ ಒಂದು ಸಂಶೋಧನೆಯನ್ನ ಮಾಡ್ತಾನೆ. ನೀವು ಅನ್ಬೋದು, ಮೊದಲಿಗೆ ಈತನೇ ಬಂದನ ಅಥವಾ ಇವನಿಗಿಂತ ಮುಂಚೆ ಯಾರಾದ್ರೊಬ್ಬರು ಬಂದಿದ್ದಾರಾ ಅಂತ ನೋಡಿದಾಗ ಮೊಟ್ಟ ಮೊದಲ ಬಾರಿಗೆ ಬಂದವರು ಡಚ್ನ ಪರಿಶೋಧಕ. ಕ್ರಿಸ್ತಶಕ 1606ರಲ್ಲಿ ಡಚ್ನ ಪರಿಶೋಧಕನಾದಂಥ ವಿಲಿಯಂ ಜಾನ್ಸನ್ ಎಂಬಾತನು ಈ ಆಸ್ಟ್ರೇಲಿಯಾದ ಪಶ್ಚಿಮ ಭಾಗಕ್ಕೆ ಬಂದು ಇಳಿತಾನ. ಈ ಭಾಗಕ್ಕೆ ಬಂದಿಳಿದು ಈ ಪಶ್ಚಿಮ ಭಾಗದಲ್ಲಿ ಇಳಿದು ಸುಮಾರು 300 ಕಿಲೋಮೀಟರ್ನಷ್ಟು ಕರಾವಳಿ ಬಗ್ಗೆ ಅಧ್ಯಯನ ಮಾಡ್ತಾನ. ಯಾರು? ವಿಲಿಯಂ ಜಾನ್ಸನ್ ಪಶ್ಚಿಮ ಭಾಗಕ್ಕೆ ಇಳಿದು ಸುಮಾರು 300 ಕಿಲೋಮೀಟರ್ನಷ್ಟು ಕರಾವಳಿಯ ಬಗ್ಗೆ ಅಧ್ಯಯನವನ್ನ ಮಾಡ್ತಾನ. ಇವ ಹೆಂಗೆ ಅಧ್ಯಯನ ಮಾಡೋದಂದ್ರ, ಪೂರ್ವ ಮತ್ತು ಪೂರ್ವ ಕರಾವಳಿಯನ್ನು ಹೊರತುಪಡಿಸಿ ಕೇವಲ ಉತ್ತರ, ದಕ್ಷಿಣ, ಪಶ್ಚಿಮ ಈ 3 ಕರಾವಳಿಯ ಬಗ್ಗೆ ಅಧ್ಯಯನ ಮಾಡಿ ಮರಳಿ ತನ್ನ ದೇಶಕ್ಕೆ ಹೊರಟು ಹೋಗ್ತಾನ ಡಚ್. ಆ ದೇಶಕ್ಕೆ ಹೋದ ನಂತರ ತದನಂತರ 1770ರಲ್ಲಿ ಕ್ಯಾಪ್ಟನ್ ಜೇಮ್ಸ್ ಕುಕ್ ಬಂದು ಪೂರ್ವ ಕರಾವಳಿಯಲ್ಲಿ ಇಳಿದು ಪೂರ್ವ ಭಾಗದಲ್ಲಿ ಇಳಿದು ಸುತ್ತಲೂ ಕರಾವಳಿಯ ಬಗ್ಗೆ ಅಧ್ಯಯನ ಮಾಡಿ ಒಂದು ಆಸ್ಟ್ರೇಲಿಯಾ ಭೂಪಟವನ್ನ ತಯಾರಿಸ್ತಾನೆ. ಆದ ಕಾರಣ ನಿಮಗೆ ಏನಂತ ಕರೀತಾರೆ? ಆಸ್ಟ್ರೇಲಿಯಾ ಸಂಶೋಧಕ, ಆಸ್ಟ್ರೇಲಿಯಾ ಖಂಡವನ್ನ ಸಂಶೋಧನೆ ಮಾಡಿದ ವ್ಯಕ್ತಿ ಅಂತ ಕರೀತಾರೆ. ಇನ್ನು ಟೋಟಲ್ ಆಗಿ ಆಸ್ಟ್ರೇಲಿಯಾ ಖಂಡದ ಬಗ್ಗೆ ಅಧ್ಯಯನ ಮಾಡ್ತಾ ಬಂದಾಗ ನಾವು ಮೊಟ್ಟ ಮೊದಲಿಗೆ ತೆಗೆದುಕೊಳ್ಬೇಕಾಗಿದ್ದು ಆಸ್ಟ್ರೇಲಿಯಾದಲ್ಲಿ ಕಂಡುಬರೋ ಅಲ್ಪ್ ಪರ್ವತ ಶ್ರೇಣಿ. ಪರ್ವತ ಶ್ರೇಣಿ. ಆಸ್ಟ್ರೇಲಿಯಾದಲ್ಲಿ ಯಾವ ಪರ್ವತ ಶ್ರೇಣಿ ಕಂಡು ಬರುತ್ತದೆ ಅಂತ ನಾವು ಅಧ್ಯಯನ ಮಾಡಿದಾಗ ಆಸ್ಟ್ರೇಲಿಯಾದಲ್ಲಿ ಕಂಡು ಬರುವ ಪರ್ವತ ಶ್ರೇಣಿ ಗ್ರೇಟ್ ಡಿವೈಡಿಂಗ್ ರೇಂಜ್ ಅಂತ ಕಂಡು ಬರುತ್ತೆ. ಗ್ರೇಟ್ ಡಿವೈಡಿಂಗ್ ರೇಂಜ್ ಇದು ಎಷ್ಟು? ಸುಮಾರು ಇದು 3500 ಕಿಲೋಮೀಟರ್ನಷ್ಟು ಆಸ್ಟ್ರೇಲಿಯಾ ಖಂಡದಲ್ಲಿ ಹರಡಿದ ಪರ್ವತ ಶ್ರೇಣಿ. ಆಸ್ಟ್ರೇಲಿಯಾ ಅತಿ ಉದ್ದವಾದ ಪರ್ವತ ಶ್ರೇಣಿ ಯಾವಂದ್ರೆ ಗ್ರೇಟ್ ಡಿವೈಡಿಂಗ್ ರೇಂಜ್. ಇದು 3500 ಕಿಲೋಮೀಟರ್ನಷ್ಟು ಹರಡಿದೆ. ತದನಂತರ ಎರಡನೇದಾಗಿ ಅಧ್ಯಯನ ಮಾಡ್ತಾ ಬಂದಾಗ ನಾವು
ಆಸ್ಟ್ರೇಲಿಯಾ ಖಂಡದಲ್ಲಿ ಕಂಡು ಬರೋ ಒಂದು ಶಿಖರ ಯಾವುದಂದ್ರೆ ಕೋಸಿಯಸ್ಕೋ ಶಿಖರ ಅಂತ ಬರುತ್ತೆ, ಆಸ್ಟ್ರೇಲಿಯಾ ಖಂಡದಲ್ಲಿ ಕಂಡು ಬರ್ತದೆ. ತದನಂತರ ಆಸ್ಟ್ರೇಲಿಯಾ ಖಂಡದಲ್ಲಿ ಇನ್ನೊಂದು ಪ್ರಪಂಚದ ಅತಿ ದೊಡ್ಡದಾದ ಹವಳದ ದಿನ್ನೆ, ಪ್ರಪಂಚದ ಅತಿ ದೊಡ್ಡದಾದ ಹವಳದ ದಿನ್ನೆ ಎಲ್ಲಿ ಕಂಡು ಬರುತ್ತೆ ಅಂದ್ರೆ ಆಸ್ಟ್ರೇಲಿಯಾ ಖಂಡದಲ್ಲಿ ಕಂಡು ಬರುತ್ತಾ. ಆ ಹವಳದ ದಿನ್ನೆ ಹೆಸರು ಗ್ರೇಟ್ ಬ್ಯಾರಿಯರ್ ರೀಫ್ ಅಂತ, ಅದು ಆಸ್ಟ್ರೇಲಿಯಾದಲ್ಲಿ ಕಂಡು ಬರ್ತಾ. ಇನ್ನು ಆಸ್ಟ್ರೇಲಿಯಾದಲ್ಲಿ ಇನ್ನೊಂದು ವಿಶೇಷತೆ ಆರ್ಟೇಶಿಯಾ ಬಾವಿಗಳು ಕಂಡು ಬರ್ತವೆ. ಆರ್ಟೇಶಿಯಾ ಬಾವಿಗಳಂದ್ರೆ ಪ್ರಪಂಚದ ಅತಿ ದೊಡ್ಡ ಬಾವಿಗಳು ಮತ್ತು ಪ್ರಪಂಚದಲ್ಲಿ ಅತಿ ಆಳವಾದ ಬಾವಿಗಳು ಎಲ್ಲಿ ಕಂಡು ಬರ್ತಾವೆ ಅಂದ್ರೆ ಈ ಆಸ್ಟ್ರೇಲಿಯಾ ಖಂಡದಲ್ಲಿ ಕಂಡು ಬರ್ತವೆ. ಇನ್ನು ಸುತ್ತಮುತ್ತ ಆಯ್ತು ಆಸ್ಟ್ರೇಲಿಯಾ ಖಂಡ. ಇನ್ನೊಂದಿಷ್ಟು ವಿಷಯ ಇಲ್ಲಿ ಹುಲ್ಲುಗಾವಲು, ಹುಲ್ಲುಗಾವಲು ಒಂದಿಷ್ಟು ನೋಡ್ಕೊಳ್ಳೋಣ. ಹುಲ್ಲುಗಾವಲು ಬಗ್ಗೆ ಅಧ್ಯಯನ ಮಾಡ್ತಾ ಬಂದಾಗ ಇದು ಉಷ್ಣವಲಯ. ಈ ಏನು ಮ್ಯಾಗಿನ ಉತ್ತರ ಭಾಗವೇನಿದೆಯಲ್ಲ ಇದು ಉಷ್ಣವಲಯ, ಇದು ಸಮಶೀತೋಷ್ಣ ವಲಯ. ಉಷ್ಣವಲಯದಲ್ಲಿ ಮತ್ತು ಸಮಶೀತೋಷ್ಣ ವಲಯದಲ್ಲಿ ಎರಡು ಹುಲ್ಲುಗಾವಲುಗಳು ಕಂಡು ಬರ್ತವೆ. ಉಷ್ಣವಲಯದಲ್ಲಿ ಸವರ್ಣ ಹುಲ್ಲುಗಾವಲು ಕಂಡು ಬಂದ್ರ ಸಮಶೀತೋಷ್ಣ ವಲಯದಲ್ಲಿ ಡೌನ್ಸ್ ಹುಲ್ಲುಗಾವಲು ಕಂಡು ಬರ್ತದೆ. ಇಲ್ಲಿ ಅತಿ ಹೆಚ್ಚಾಗಿ ಹರಡಿದ ಯಾವಂದ್ರೆ ಡೌನ್ಸ್ ಹುಲ್ಲುಗಾವಲು. ಈ ಡೌನ್ಸ್ ಹುಲ್ಲುಗಾವಲು ಆಸ್ಟ್ರೇಲಿಯಾ ಖಂಡಕ್ಕೆ ಅತಿ ಹೆಚ್ಚಾಗಿ ಸಂಬಂಧಪಟ್ಟದ. ಸವರ್ಣ ಹುಲ್ಲುಗಾವಲು ಅತಿ ಹೆಚ್ಚು ಯಾವ ಖಂಡಕ್ಕೆ ಸಂಬಂಧಪಟ್ಟದ ಅಂದ್ರೆ ಆಫ್ರಿಕಾ ಖಂಡಕ್ಕೆ ಸವರ್ಣ ಹುಲ್ಲುಗಾವಲು ಅತಿ ಹೆಚ್ಚಾಗಿ ಸಂಬಂಧಪಟ್ಟದ. ತದನಂತರ ಇಲ್ಲೇ ನಾವು ನ್ಯೂಜಿಲ್ಯಾಂಡ್ ದೇಶದ ಬಗ್ಗೆ ಅಧ್ಯಯನ ಮಾಡಿದೀವಿ. ಈ ನ್ಯೂಜಿಲ್ಯಾಂಡ್ ದೇಶ ಆಸ್ಟ್ರೇಲಿಯಾ ದೇಶಕ್ಕೆ ಸಂಬಂಧಪಟ್ಟಿದ್ದಲ್ಲ, ಆಸ್ಟ್ರೇಲಿಯಾ ಖಂಡಕ್ಕೆ ಸಂಬಂಧಪಟ್ಟಿದ್ದಲ್ಲ. ಇದು ವಿಶೇಷವಾಗಿ ನ್ಯೂಜಿಲ್ಯಾಂಡ್ ದೇಶವು ಜಿಲ್ಯಾಂಡಿಯಾ ಎಂಬ ಖಂಡಕ್ಕೆ ಸಂಬಂಧಪಟ್ಟಿದೆ ಎಂದು ಭೂಗೋಳಶಾಸ್ತ್ರಜ್ಞರು ತಿಳಿಸಿಪಟ್ಟಿದ್ದಾರೆ. ಈಗ ಕೂಡ ಇದು ನ್ಯೂಜಿಲ್ಯಾಂಡ್ ಜಿಲ್ಯಾಂಡಿಯಾ ಖಂಡಕ್ಕೆ ಸಂಬಂಧಪಟ್ಟಿದೆ. ತದನಂತರ ಇನ್ನೊಂದಿಷ್ಟು ಅಧ್ಯಯನ ಮಾಡೋದಾದ್ರೆ ಪೆಸಿಫಿಕ್ ಸಾಗರ, ಮಧ್ಯ ಪೆಸಿಫಿಕ್ ಸಾಗರ ಇಲ್ಲಿ, ಇದು ನಾರ್ತ್ ಪೆಸಿಫಿಕ್ ಓಷನ್, ಇದು ಮಧ್ಯ ಪೆಸಿಫಿಕ್ ಓಷನ್ ಮತ್ತು ಇದು ದಕ್ಷಿಣ ಪೆಸಿಫಿಕ್ ಓಷನ್. ಈ ಮಧ್ಯ ಪೆಸಿಫಿಕ್ ಓಷನ್ ಮತ್ತು ದಕ್ಷಿಣ ಪೆಸಿಫಿಕ್ ಓಷನ್ ನಲ್ಲಿ ಸುಮಾರು 10,000 ದ್ವೀಪಗಳ ಸಮೂಹ ಕಂಡು ಬರುತ್ತಾನೆ. ಈ 10,000 ದ್ವೀಪಗಳ ಸಮೂಹವನ್ನು ಓಷಿನಿಯನ್ ವಲಯ ಅಂತ ಕರೀತಾರೆ. ಏನು ಓಷಿನಿಯನ್ ವಲಯ ಅಂದ್ರ ಮಧ್ಯ ಪೆಸಿಫಿಕ್ ಮತ್ತು ದಕ್ಷಿಣ ಪೆಸಿಫಿಕ್ ನಲ್ಲಿ ಕಂಡು ಬರುವ 10,000 ದ್ವೀಪಗಳನ್ನು ಓಷಿನಿಯನ್ ವಲಯ ಅಂತ ಕರೀತಾರೆ. ಈ ಓಷಿನಿಯನ್ ವಲಯದಲ್ಲಿ 4 ಘಟಕಗಳು ಕಂಡು ಬರ್ತವೆ. ಮೊದಲನೇದಾಗಿ ಮೈಕ್ರೋನೇಷಿಯಾ, ಇಲ್ಲಿ ಮೈಕ್ರೋನೇಷಿಯಾ ಕಂಡು ಬರ್ತೈತಿ, ಇದು ಮೈಕ್ರೋನೇಷಿಯಾ. ಇಲ್ಲಿ ಮಲೇನೇಷಿಯಾ, ಇಲ್ಲಿ ಪೋಲಿನೇಷಿಯಾ, ಇಲ್ಲಿ ಆಸ್ಟ್ರೇಲೇಷಿಯಾ. ಈ 4 ಘಟಕಗಳಲ್ಲಿ ಅತಿ ದೊಡ್ಡದಾದ ವಲಯ ಅಂದ್ರೆ ಆಸ್ಟ್ರೇಲೇಷಿಯಾ ಅತಿ ದೊಡ್ಡದಾದ ವಲಯ. ಇದೊಂದು ಚಿಕ್ಕ ಮಾಹಿತಿ ಆಸ್ಟ್ರೇಲಿಯಾ ಖಂಡದ ಬಗ್ಗೆ. ಇದು ಪ್ರಪಂಚದ ಖಂಡಗಳಲ್ಲಿ ಅತಿ ಚಿಕ್ಕ ಖಂಡ ಆಸ್ಟ್ರೇಲಿಯಾ ಖಂಡ. ಇದೊಂದಿಷ್ಟು ತಿಳ್ಕೊಳ್ಳಿ ಆಯ್ತು. ತದನಂತರ ಇನ್ನು ಮುಂದೆ ನಾವು ಅಧ್ಯಯನ ಮಾಡಬೇಕಾಗಿದ್ದು ನೆಕ್ಸ್ಟ್ ಖಂಡದ ಬಗ್ಗೆ ಹೇಳ್ಕೊಡ್ತೀನಿ. ಇಷ್ಟು ಈ ಆಸ್ಟ್ರೇಲಿಯಾ ಖಂಡದ ಬಗ್ಗೆ ನಿಮ್ಮ ತಿಳುವಳಿಕೆ. ಇಲ್ಲಿ ಕ್ಲಾಸ್ ಮುಗಿಸ್ತೀನಿ. ಧನ್ಯವಾದಗಳು.